ಪದೇ ಪದೇ ಭಾರತವನ್ನ ಪಾಪಿ ಪಾಕಿಸ್ತಾನ ಕೆಣಕುವಂತಹ ಕೆಲಸ ಮಾಡ್ತಾ ಇದೆ. ಗಡಿಯಲ್ಲಿ ಕಳೆದೊಂದು ವಾರದಿಂದಲೂ ಕೂಡ ಶತ್ರು ರಾಷ್ಟ್ರದ ಉದ್ದಟತನ ಜಾಸ್ತಿ ಆಗ್ತಾ ಇದೆ. ವಾರದಲ್ಲಿ 6 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿರುವಂತಹದ್ದು ಪಾಕಿಸ್ತಾನ. ನೀಲಂ, ಲೀಪ ವ್ಯಾಲಿ, ಉರಿ, ಪೂಂಚ್ ಈ ಭಾಗದಲ್ಲೆಲ್ಲ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇರುವಂಥದ್ದು ನೀವು ಕೂಡ ಮ್ಯಾಪನ್ನು ಗಮನಿಸ್ತಾ ಇದ್ದೀರಿ. ನೀಲಂ, ಲೀಪ್ ವ್ಯಾಲಿ, ಉರಿ, ಪೂಂಚ್, ಸುಂದರ್ಬನಿ ಈ ಎಲ್ಲ ಕಡೆಗಳಲ್ಲೂ ಕೂಡ ಪಾಕಿಸ್ತಾನದ ಸೇನೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ. ಭಾರತೀಯ ಸೇನೆಯನ್ನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ತಕ್ಕನಾದಂತಹ ಪ್ರತ್ಯುತ್ತರವನ್ನು ಕೊಡ್ತಾನೆ ಬರ್ತಿದ್ದಾರೆ. ಇದು ಮಿತಿ ಮೀರಿದರೆ ಸರಿ ಇಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಈಗಾಗಲೇ ಭಾರತೀಯ ಸೇನೆ ರವಾನಿಸಿದೆ. ಹಾಗಾಗಿಯೇ ಪರಿಸ್ಥಿತಿ ಗಡಿಯಲ್ಲಿ ಮತ್ತಷ್ಟು ಮಗದಷ್ಟು ಬಿಗಡಾಯಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ಉದ್ವಿಗ್ನ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ಮ್ಯಾಪನ್ನು ಗಮನಿಸ್ತಾ ಇದ್ದೀರಿ. ಈ ಭಾಗದಲ್ಲೆಲ್ಲ ಕೂಡ ಈಗ ಅಪ್ರಚೋದಿತ ಗುಂಡಿನ ದಾಳಿ. ಮತ್ತಷ್ಟು ಡೀಟೇಲ್ ಶಬೀರ್ ಕೊಡ್ತಾರೆ. ಶಬೀರ್, ಈಗ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅಂಥೇಳಿ, ಯಾವಾಗ ಈ ಅಟ್ಯಾಕ್ ಆಯಿತು ಅದಾದ ಮೇಲೆ ಭಾರತದಿಂದ ನೇರ ಸಂದೇಶ ರವಾನೆ ಆಗ್ಲಿಕ್ಕೆ ಶುರು ಆಯಿತು. ಈ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಿರಂತರವಾಗಿ ನಡೆಸ್ತಾ ಇದೆ. ಅದಕ್ಕೆ ಭಾರತೀಯ ಸೇನೆಯ ಪ್ರತ್ಯುತ್ತರ ಹೇಗಿದೆ, ಗಡಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ಪ್ರತೀಕಾರದ ಎಚ್ಚರಿಕೆಯನ್ನ ಭಾರತ ಸರ್ಕಾರ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಪಾಕಿಸ್ತಾನದಲ್ಲೂ ಕೂಡ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈಗ ಅಲ್ಲೂ ಕೂಡ ಸೇನೆ ಕಟ್ಟೆಚ್ಚರ ವಹಿಸುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಭಾರತ ಯಾವುದೇ ಸಂದರ್ಭದಲ್ಲೂ ಕೂಡ ದಾಳಿ ಮಾಡಬಹುದು ಅನ್ನುವಂಥದ್ದು ಪಾಕಿಸ್ತಾನದ ಲೆಕ್ಕಾಚಾರ. ಹೀಗಾಗಿ ಅದನ್ನ ದಾರಿಯನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಅಥವಾ ಆ ಒಂದು ಪ್ರಯೋಗದಲ್ಲಿ ಈಗ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಗಡಿ ಪ್ರದೇಶಗಳಲ್ಲಿ ಮಾಡುವಂತ ಕೆಲಸವನ್ನ ಕಳೆದ 5 ದಿನಗಳಿಂದಲೂ ಕೂಡ ಮಾಡ್ತಾ ಇರುವಂತದ್ದು. ಕಳೆದ 4 ದಿನಗಳಿಂದ ಏನು LOCಯಲ್ಲಿ ಮಾಡುವಂತ ಕೆಲಸಗಳಾಗ್ತಾ ಇತ್ತು ಅಪ್ರಚೋದಿತ ಗುಂಡಿನ ದಾಳಿಯನ್ನ. ಆದ್ರೆ ಮೊದಲ ಬಾರಿಗೆ ಇವತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ವರದಿಗಳು ಕೂಡ ಬರ್ತಾ ಇರುವಂತದ್ದು. ಹೀಗಾಗಿ ಅದಕ್ಕೆ ಪ್ರತಿರೋಧವನ್ನ ಒಡ್ಡುವಂತ ಕೆಲಸವನ್ನು ಕೂಡ ಈಗ ಭಾರತೀಯ ಸೇನೆ ಮಾಡ್ತಾ ಇರುವಂತದ್ದು. ಪಾಕ್ ಹೇಗೆ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ, ಅದಕ್ಕೆ ಕಠಿಣವಾದಂತ ಉತ್ತರವನ್ನ ಗುಂಡಿನ ದಾಳಿಗಳ ಮೂಲಕವೇ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ ಏನು ಅಂದ್ರೆ, ಇಷ್ಟು ದಿನ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಈ ಒಂದು ಅಪ್ರಚೋದಿತ ಗುಂಡಿನ ದಾಳಿ ನಡೀತಾ ಇರಲಿಲ್ಲ. ಕೇವಲ ಸಣ್ಣ ಪುಟ್ಟ ಬೇಸ್ ಕ್ಯಾಂಪ್ಗಳೇನಿರ್ತವೆ, ಈ ಬೇಸ್ ಕ್ಯಾಂಪ್ಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೀತಾ ಇತ್ತು. ಆದ್ರೆ ಮೊದಲ ಬಾರಿಗೆ LOCಯಲ್ಲಿ ಇರುವಂತಹ ಲೈನ್ ಆಫ್ ಕಂಟ್ರೋಲ್, ಆಕ್ಚುಯಲ್ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಅಂತಾರಾಷ್ಟ್ರೀಯ ಬಾರ್ಡರ್ ಗಳೇನಿರುತ್ತೆ ಆ ಬಾರ್ಡರ್ ನಲ್ಲಿ ಈಗ ಒಂದು ಗುಂಡಿನ ದಾಳಿ ನಡೀತಾ ಇರುವಂತದ್ದು. ಸೊ ಹೀಗಾಗಿ ಇನ್ನಷ್ಟು ಸಾಕಷ್ಟು ಕ್ರೂಷಿಯಲ್ ಆಗುವಂತ ಸಾಧ್ಯತೆಗಳಿದಾವೆ. ಇದು ಒಂದ್ ಸ್ವಲ್ಪ ಈ ದಾಳಿಯ ಪ್ರಮಾಣ ಹೆಚ್ಚಾದ್ರೆ ಇದು ಯುದ್ಧಕ್ಕೆ ಕಾರಣ ಆಗ್ಬೋದಾದಂತ ಸಾಧ್ಯತೆಗಳು ಕೂಡ ಇದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಪಾಕಿಸ್ತಾನ ಒಂದು ರೀತಿ ಖಾಲಿ ಡಬ್ಬ ಇದ್ದಂಗೆ, ಈ ರೀತಿ ಅಪ್ರಚೋದಿತ ಗುಂಡಿನ ದಾಳಿ ಮಾಡೋದು, ವ್ಯತಿರಿಕ್ತವಾದಂತಹ ಹೇಳಿಕೆ ಕೊಡೋ ಮೂಲಕ ಈ ಡಬ್ಬದಲ್ಲಿ ಕಲ್ಲು ಹಾಕಿ ಅಲ್ಲಾಡಿಸ್ಬಿಟ್ರೆ ಹೆದರ್ಬಿಡ್ತಾರೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಪಾಕಿಸ್ತಾನ ಇದ್ದಂತೆ ಕಾಣಿಸ್ತಾ ಇದೆ.